ರಾಜ್ಯ ರಾಜಕಾರಣದಲ್ಲಿ ಈಗ ಪ್ರಸ್ತುತ ನಡೀತಾ ಇರುವಂತಹ ವಿಚಾರ ಮುಖ್ಯಮಂತ್ರಿಯ ಗದ್ದುಗೆಯನ್ನು ಯಾರು ಏರ್ತಾರೆ ಅನ್ನುವಂಥದ್ದು. ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಸಹ ರಾಜಕಾರಣಿಗಳು ತನ್ನ ಅಧಿಕಾರ ದಾಹಕ್ಕಾಗಿ ಕುರ್ಚಿಯ ಒಂದು ವಿಚಾರದಲ್ಲಿ ಕಿತ್ತಾಟವನ್ನು ಆಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ದಿಲ್ಲಿಗೆ, ದಿಲ್ಲಿಯಿಂದ ಬೆಂಗಳೂರಿಗೆ ಬರುವಂಥ ಕೆಲಸಗಳಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡ್ತಾ ಬಂದಿದ್ದೀರ. ಸಿ ಎಂ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸಬೇಕು ಅನ್ನುವಂತಹ ಸಾಕಷ್ಟು ಆಸೆಗಳನ್ನು ಒಕ್ಕಲಿಗ ಸಮುದಾಯ ಈಗಾಗಲೇ ಕಾಣ್ತಾ ಇರುವಂಥದ್ದು. ಈ ಒಂದು ವಿಚಾರದಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಅಂಥೇಳಿ ರಘುನಂದನ ಗುರೂಜಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಏನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನವನ್ನು ಅಲಂಕರಿಸ್ತಾರಾ ಅಥವಾ ಇಲ್ಲ ಅನ್ನೋದನ್ನ ನೇರವಾಗಿ ಅವ್ರ ತವನ್ನೇ ಮಾತಾಡ್ತಾ ಹೋಗೋಣ. ಗುರೂಜಿ, ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ರಾಜ್ಯದಲ್ಲಿ ಸಿ ಎಂ ಕುರ್ಚಿಗಾಗಿ ಟಗರು ವರ್ಸಸ್ ಬಂಡೆ ಅನ್ನುವಂತಹ ಕಾಳಗ ನಡೀತಾ ಇದೆ. ಬಂಡೆ ಸಿದ್ದರಾಮಯ್ಯ ಅವರ ಸ್ಥಾನವನ್ನು ಕಿತ್ತು ಆ ಸ್ಥಾನವನ್ನು ಅಲಂಕರಿಸ್ತಾರಾ ಅಥವಾ ಸಿದ್ದರಾಮಯ್ಯ ಅವರು ತನ್ನ ಸ್ಥಾನವನ್ನು ತ್ಯಾಗ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಮಾಡ್ತಾರಾ? ಗುರೂಜಿಯವರು, ಪ್ರಸ್ತುತದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನ ಸಿ ಎಂ ಕುರ್ಚಿಯ ವಿಚಾರ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಬಹಳ ಹಿಂದೆಯಿಂದನೂ ನಾವು ಈ ಒಂದು ಹಾಟ್ ಸೀಟ್ಗೆ ಕಿತ್ಲಾಡೋದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಆ ಥರದಲ್ಲಿ ಹೇಳೋದಾದರೆ ಈಗಿನ ವಿಚಾರದಲ್ಲಿ ಸಿ ಎಂ ವಿಚಾರದಲ್ಲಿ ಹೇಳೋದಾದರೆ ನಮ್ಮ ಭವಿಷ್ಯವನ್ನು ನುಡಿದಂಥ ವಿಚಾರದಲ್ಲಿ ಶಾಸ್ತ್ರದ ಪ್ರಕಾರದಲ್ಲಿ ಹೋದರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಕೆಲವೇ ದಿನಗಳಲ್ಲಿ 100ಕ್ಕೆ 100 ಭಾಗ ಸಿ ಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, ಅವರಿಗೆ ಪಟ್ಟ ಸ್ವೀಕಾರ ಆಗ್ತದೆ ಅಂತಕ್ಕಂಥ ಒಂದು ನುಡಿಯನ್ನು ನಾವು ಹೇಳ್ತೀವಿ. ಅದು ಬಿಟ್ಕೊಡೋದು ಇನ್ನೊಂದು ಮತ್ತೊಂದು ಅವರ ಅಧಿಕಾರ ಹಂಚಿಕೆ ಅದು ಅವರ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಆದರೆ ಪ್ರಶ್ನೆ ವಿಚಾರದಲ್ಲಿ ಬಂದಾಗ, ಜ್ಯೋತಿಷ್ಯದ ವಿಚಾರದಲ್ಲಿ ಬಂದಾಗ ಡಿ ಕೆ ಶಿವಕುಮಾರ್ ಅವರು 100ಕ್ಕೆ 100 ಸಿ ಎಂ ಸ್ಥಾನವನ್ನು ಪಡ್ಕೊಳ್ತಾರೆ. ಅವರಿಗೆ ಅಧಿಕಾರವನ್ನು ಅನುಭವಿಸುವಂಥ ಯೋಗ ಇನ್ನು ಕೆಲವೇ ದಿನಗಳಿದೆ. ಆ ಕೆಲವೇ ದಿನಗಳಲ್ಲಿ ಇರೋದರಿಂದ ಅವರು ಬಂದೇ ಬರ್ತಾರೆ, ಸಿ ಎಂ ಕುರ್ಚಿ ಅವರಿಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರೂಜಿ, ಇವಾಗ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರು ಒಂದು ಸಿ ಎಂ ಸ್ಥಾನದಲ್ಲಿ ಕೂರ್ತಾರೆ, ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗೋದನ್ನ ನಾವು ನೋಡ್ತೀವಿ ಅನ್ನೋಂತಹ ಆಸೆಯಲ್ಲಿ ಚುನಾವಣೆಗಳಲ್ಲಿ ಬಹುಮತವನ್ನು ಕೊಟ್ಟಂತಹ ಉದಾಹರಣೆಗಳು ತಾವೆಲ್ಲ ನೋಡ್ತಾ ಬಂದಿದ್ದೀರಾ. ಈಗ ಅದೇ ಸಮುದಾಯ ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಸ್ಥಾನಕ್ಕೆ ಕೂರಿಸ್ಬೇಕು ಅನ್ನುವಂತಹ ಒತ್ತಡವನ್ನು ಮಠಾಧೀಶರು ಸೇರಿದಂತೆ ಸಾಕಷ್ಟು ಜನ ಮಾಡ್ತಾ ಇರೋಂಥದ್ದು. ಆದರೆ ಸಿದ್ದರಾಮಯ್ಯ ಫಾಲೋವರ್ಸ್ ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನದ ಕ್ಯಾಂಡಿಡೇಟ್ ಅಲ್ಲ, ಅವರೊಬ್ಬರು ಪಕ್ಷ ಸಂಘಟನೆ ಮಾಡುವಂತಹ ಬಲ ಇರುವಂತಹ ವ್ಯಕ್ತಿ. ಸಿದ್ದರಾಮಯ್ಯ ಅವರು ಅದಕ್ಕೆ ಸೂಕ್ತ, 5 ವರ್ಷ ಅವರೇ ಮುಂದುವರಿಸ್ತಾರೆ ಅನ್ನೋಂತಹ ಮಾತುಗಳು ಸಹ ಬರ್ತಾ ಇರೋಂಥದ್ದು. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಿಲ್ಲ. ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಹೈಕಮಾಂಡನ್ನು ತೋರಿಸ್ತಾ ಇದ್ದಾರೆ. ಹೈಕಮಾಂಡು ಏನು ಅದು ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಿ ಎಂ ಆಗಿರ್ಬೋದು ಅಥವಾ ಡಿ ಸಿ ಎಂ ಆಗಿರ್ಬೋದು, ಇವರು ಪರಸ್ಪರ ಸೇರೋದು, ತಿಂಡಿಗೆ ಸೇರೋದು, ಊಟಕ್ಕೆ ಸೇರೋದು, ಇವೆಲ್ಲವೂ ಎಲ್ಲೋ ಒಂದು ಕಡೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ವಿಚಾರವಾಗಿ ಏನು ಹೇಳ್ತೀರಾ? ಇಲ್ಲ, ಪ್ರಸ್ತುತದಲ್ಲಿ ನಾವು ನೋಡ್ತಾ ಇರುವಂಥ ವಿದ್ಯಮಾನದಲ್ಲಿ ಹೇಳೋದಾದರೆ ಎಲ್ಲ ಇವಾಗ ರಾಜಕೀಯ ನಡೀತಾ ಇರೋವಂಥದ್ದೇ ಜಾತಿಯ ಆಧಾರದ ಮೇಲೆ ಅವರು ಒಂದು ಇವತ್ತಿನ ರಾಜಕೀಯ ಭವಿಷ್ಯಗಳು ನಿಂತಿರೋದ್ರಿಂದ ಲಿಂಗಾಯತರು ಇರ್ಬೋದು, ಕುರುಬರು ಇರ್ಬೋದು, ಒಕ್ಕಲಿಗರಿರ್ಬೋದು, ಬ್ರಾಹ್ಮಣ ಸಮುದಾಯ ಇರ್ಬೋದು, ಅದರ್ವೈಸ್ ಯಾವುದೇ ಇದ್ರೂ ಕೂಡ ರಾಜಕೀಯದಲ್ಲಿ ಜಾತಿ ಬಲಾಬಲಗಳು ನಡೀತಾ ಇದೆ. ಇದು ಪ್ರಸ್ತುತವಾಗಿ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಹಾಗಾಗಿ ನಮ್ಮ ಜಾತಿ ಜನಾಂಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಲಿ ಅಂತ ಕೇಳುವಂಥದ್ದು ಅವರ ಅಭಿಮಾನ ಅಥವಾ ಅವ್ರಿಗೆ ಹಕ್ಕಿರ್ಬೋದು, ಅವರ ಆಸೆಯೂ ಇರ್ಬೋದು. ಅಥವಾ ಇರೋವಂಥ ಒಬ್ಬ ವ್ಯಕ್ತಿ, ನಮಗೆ ಸಿ ಎಂ ಆಗಿರುವಂಥ ವ್ಯಕ್ತಿ ನಮ್ಮ ಜಾತಿ ಜನಾಂಗದ ವ್ಯಕ್ತಿ, ಅವರೇ ಮುಂದುವರಿಲಿ ಅಂತ ಕೇಳುವಂಥದ್ದು ಅವರ ಅಭಿಮಾನ ಇರ್ಬೋದು. ಅವರವರ ಅಭಿಮಾನ ಅದು ತೋಡ್ಕೊಳ್ಳುವಂಥದ್ದು ತಪ್ಪಿಲ್ಲ. ಅದು ಅವರ ವೈಯಕ್ತಿಕವಾದಂಥ ವಿಚಾರ, ಅವರ ಜಾತಿ ಜನಾಂಗಕ್ಕೆ ಸೇರಿದಂಥ ವಿಚಾರ. ಆದರೆ ಇಲ್ಲಿ ಏನಂದರೆ ಯಾವುದೇ ರಾಷ್ಟ್ರೀಯ ಪಕ್ಷ ಆದರೂ ಕೂಡ ನಾವು ಗಮನಿಸ್ಬೋದು, ಇಲ್ಲಿ ನಿರ್ಧಾರಗಳು ಏನೂ ಆಗೋದಿಲ್ಲ. ನಾವು ಓಟ್ ಹಾಕಿರುವಂಥ ರಾಜ್ಯದ ಜನತೆ ಆಗಿರ್ಬೋದು, ನಾವಾಗಿರ್ಬೋದು, ಯಾರು ಏನೂ ನಿರ್ಧಾರ ತಗೊಳ್ಲಿಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ಅಂತ ಒಂದಿರ್ತದೆ. ಹೈಕಮಾಂಡ್ನವರು ಏನು ನಿರ್ಧಾರವನ್ನು ಹೇಳ್ತಾರೆ ಅದೇ ಫೈನಲ್. ಹಂಗಾಗಿ ಯಾವುದೇ ವಿಚಾರದಲ್ಲಿದ್ದರೂ ಕೂಡ ಹೈಕಮಾಂಡ್ನವರು ಹೇಳೋವರೆಗೂ ಇವರು ಕಾಯ್ತಾರೆ. ಆ ಹೈಕಮಾಂಡ್ ಹತ್ರ ಹೋಗುವಂಥದ್ದು, ಹೈಕಮಾಂಡ್ ನಿರ್ಧಾರವನ್ನು ಪಾಲನೆ ಮಾಡುವಂಥದ್ದು ರಾಷ್ಟ್ರೀಯ ಪಕ್ಷದ ಆದ್ಯತೆ ಆಗಿರ್ತದೆ. ಹಾಗಾಗಿ ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು
ಹೈಕಮಾಂಡಿಂದ ಬುಲಾವ್ ಬಂದಿತ್ತು, ನೀವಿಬ್ಬರು ಕೂಡ ತಿಂಡಿ ತಿನ್ನಬೇಕು, ಇಬ್ಬರು ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದ್ರ ಮುಖಾಂತರನೋ ಅಥವಾ ಒಂದು ಹತ್ರ ಸೇರಿ ಮಾತಾಡೋದ್ರ ಮುಖಾಂತರ ಇದಕ್ಕೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರು. ಇವತ್ತು ಮತ್ತೆ ನ್ಯೂಸಲ್ಲಿ ಬರ್ತಾ ಇದೆ, ಅವರು ನಾಳೆ ಹೈಕಮಾಂಡ್ನವರು ಬುಲಾವ್ ಕೊಟ್ಟಿದ್ದಾರೆ, ನಾಳೆ ಡೆಲ್ಲಿಗೆ ಹೋಗ್ತಿದ್ದಾರೆ, ಅಲ್ಲಿ ಫೈನಲ್ ಆಗ್ತದೆ ಅಂತ. ಆದರೆ ಏನೇ ಇಲ್ಲಿ ಕಸರತ್ತುಗಳು ನಡೆದರೂ ಕೂಡ ಫೈನಲಿ ಆ ಚೆಂಡು ಹೋಗುವಂಥದ್ದು ದೆಹಲಿಯ ವರಿಷ್ಠರು ಏನು ನಿರ್ಧಾರವನ್ನು ಹೇಳಿ ಮಾಡ್ತಾರೋ ಅದೇ ಫೈನಲ್ ಆಗುವಂಥದ್ದು. ಹಾಗಾಗಿ ಅದು ಪ್ರಸ್ತುತ ನಡ್ಕೊಂಡು ಬಂದಿದೆ. ಸ್ವಾಮೀಜಿ, ಈಗ ನಾವು ಪ್ರಾರಂಭದಲ್ಲಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಸ್ವೀಕಾರ ಮಾಡ್ತು, ಆ ಸಂದರ್ಭದಲ್ಲೂ ಸಹ DK ವರ್ಸಸ್ ಸಿದ್ದರಾಮಯ್ಯ ಕಾಳಗ ನಡೀತು. ಆ ಸಂದರ್ಭದಲ್ಲಿ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇಬ್ಬರಿಗೂ ಸಂಧಾನವನ್ನು ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿ ಹಂಚಿಕೆಯನ್ನು ಮಾಡಲಾಗಿತ್ತು. ಅಧಿಕೃತವಾದಂಥ ಹೇಳಿಕೆಯನ್ನು ಮಾನ್ಯ ಸಿದ್ದರಾಮಯ್ಯ ಅವರೇ ಹೇಳಿದರು. ಅರ್ಧ ನಾವು ಹಂಚ್ಕೊಂಡಿದ್ದೀವಿ, 3 ವರ್ಷ ನಾನು 2 ವರ್ಷ ಅವರು ಅನ್ನುವಂಥ ಮಾತನ್ನು ಹೇಳಿದರು. ಈ ಒಂದು ನಿರ್ಧಾರವನ್ನು ಸಹ ಹೈಕಮಾಂಡೇ ಮಾಡಿರುವಂಥದ್ದು. ಆದರೆ ಇವತ್ತು ಆ ಒಂದು ನಿರ್ಧಾರವನ್ನು ತಗೊಂಡಂಥ ಹೈಕಮಾಂಡು ಯಾಕೆ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದೆ? ಅವತ್ತು ಹೇಳಿದ ಮಾತಿನ ಮೇಲೆ ಯಾಕೆ ಸ್ಟಿಕನ್ನಾಗಿ ನಿಲ್ತಾ ಇಲ್ಲ ಹೈಕಮಾಂಡು ಅಂತ? ಇಲ್ಲ, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಆ ಸಿದ್ದರಾಮಯ್ಯನವರಿಗೆ ಅವತ್ತು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ನವ್ರು ಏನಾದರೂ 2 ವರ್ಷ 3 ವರ್ಷ ಅಂತ ಹೇಳಿದರೆ, ಇವತ್ತು DK ಶಿವಕುಮಾರ್ ಅವರು ಹೌದು ನಿಮ್ಮದು 3 ವರ್ಷ ಕಂಪ್ಲೀಟ್ ಆಗಿದೆ, ಈಗ ನನಗೆ ಅದರ ಸಮಯ ಬಂದಿದೆ, ನಮಗೆ ಕೊಡಿ ಅಂತ ಕೇಳೋದ್ರಲ್ಲಿ ರೈಟ್ಸ್ ಇದೆ. ಹಂಗಾಗಿ ಅವ್ರು ಕೇಳ್ತಿರ್ಬೋದು. ಅದರ ವಿಚಾರ ಅದ್ರ ಮಾಹಿತಿ ನಮ್ಮ ಹತ್ರ ಇಲ್ಲ. ಹಂಗಾಗಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರು ಕೇಳ್ತಿರ್ಬೋದೇನೋ, ಅವ್ರು ಕೇಳೋ ರೈಟ್ಸ್ ಇರ್ಬೋದು. ಅವತ್ತು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ನವ್ರು ಅವ್ರಿಗೆ ಮಾತು ಕೊಟ್ಟಿದ್ರೇನೋ, ಆ ಮಾತಿನ ಪ್ರಕಾರ ಕೇಳಿರ್ಬೋದು. ಆದರೆ ಇವತ್ತು ಪ್ರಸ್ತುತದಲ್ಲಿ ರಾಜ್ಯದಲ್ಲಿ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳೋವಂಥ ಏನು ಸಕಲ ಕಸರತ್ತುಗಳು ನಡೀತಿದೆ, ಆ ವಿಚಾರದಲ್ಲಿ ವಿದ್ಯಮಾನಗಳು ಇತ್ತೀಚೆಗೆ ನಡೀತಿದೆ. ಆ ವಿಚಾರದಲ್ಲಿ ಇಲ್ಲಿ ನನ್ನ ಸಾಕಷ್ಟು ಭಕ್ತರು, ಅವರ ಫಾಲೋವರ್ಸ್ ಏನಿದ್ದಾರೆ, ನಮ್ಮ ಒಂದು ಮಂದಿರ ಅಂತಂದರೆ ಅಲ್ಲಿ ಎಲ್ಲ ಜಾತಿಯ ಒಂದು ಜನ ಕೂಡ ನಮ್ಮಲ್ಲಿ ಇರ್ತಾರೆ. ಜನತಾದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಪಕ್ಷನೇ ಇಲ್ಲದೇ ಇರೋರು ಕೂಡ ನಮ್ಮಲ್ಲಿ ಇರ್ತಾರೆ. ಅದರಲ್ಲೂ ಒಂದು ವರ್ಗ, ಕಾಂಗ್ರೆಸ್ಸಿನ ಒಂದು ವರ್ಗದ ಜನ ಬಂದು ನಮ್ಮಲ್ಲಿ ಇವತ್ತು ಪ್ರಶ್ನೆಯನ್ನು ಮಾಡಿದ್ರು, ಗುರುಗಳೇ ಇವತ್ತು ಈ ಥರ ನಡೀತಾ ಇದೆ, ಶೀಘ್ರದಲ್ಲಿ ಏನಾದರೂ ಆಗ್ಬೋದಾ, ಏನಾಗ್ಬೋದು ಅಂತ. ನಾವು ಪ್ರಶ್ನೆಯನ್ನು ಭವಿಷ್ಯವಾಣಿಯನ್ನು ನೋಡಿದಾಗ ಅದರಲ್ಲಿ ಬಂದಂಥ ವಿಚಾರ, ಶೀಘ್ರದಲ್ಲೇ DK ಶಿವಕುಮಾರ್ ಅವರು ಒಂದು ಮುಖ್ಯಮಂತ್ರಿ ಪಟ್ಟವನ್ನು ಏರ್ತಾರೆ. ಅದು ಅವರಿಗೆ ಯೋಗ ಇದೆ, ಆ ಯೋಗ ಇರೋದ್ರಿಂದ ಅವರು ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಸ್ವಾಮೀಜಿ, ಈಗ ಕೊನೆಯದಾಗಿ ಹೇಳೋದಾದರೆ, ಒಂದು ವೇಳೆ DK ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಬಿಟ್ಕೊಳ್ಳಿಲ್ಲ ಅಂದರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ ಅಂತಹ ಒಂದು ನಿರ್ಧಾರವನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮಣ್ಣುಮುಕ್ಕಿಸುವಂತಹ ಕೆಲಸವನ್ನು ಒಕ್ಕಲಿಗ ಸಮುದಾಯ ಈ ಒಂದು ರಾಜ್ಯದಲ್ಲಿ ಮಾಡಿ ತೋರಿಸುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ಸಮುದಾಯ ಆಗಿರ್ಬೋದು ಅಥವಾ ಮಠಾಧೀಶರುಗಳು ಆಗಿರಬಹುದು ಹೇಳ್ತಾ ಇರುವಂತಹ ವಿಚಾರ. ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ನಾನು ಹೋಗ್ತಾ ಇದ್ದಾರೆ. ಇವರು ಅಧಿಕಾರ ಕೊಡಲೇಬೇಕು ಅನ್ನುವಂತಹ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದಾರಾ? ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಿತ್ತಾಕ್ತೀವಿ ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು DK ಶಿವಕುಮಾರ್ ಅವ್ರನ್ನ CM ಸ್ಥಾನಕ್ಕೆ ಕೂರಿಸುವಂಥ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ ಅಂತ? ಇಲ್ಲ ನೋಡಿ, ಇವಾಗ ರಾಜಕೀಯದಲ್ಲಿ ನಮ್ಮ ಭವಿಷ್ಯವಾಣಿಯನ್ನು ಹೇಳಲಿಕ್ಕಷ್ಟೇ ನಾನು ಅರ್ಹ. ಅದರ್ವೈಸು ಯಾವುದೋ ಒಂದು ಜಾತಿ ಜನಾಂಗದ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ನಾನು ಹೇಳಲಿಕ್ಕೆ ಬರಲ್ಲ. ಅದು ಅವರ ಆಕ್ರೋಶ ಇರ್ಬೋದು ಅಥವಾ ಅಭಿಮಾನ ಇರ್ಬೋದು. ಇದು ಒಕ್ಕಲಿಗ ಸಮುದಾಯ BJPಲೂ ಇದ್ದಾರೆ, ಜನತಾದಳದಲ್ಲೂ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಅವ್ರ ಅಭಿಮಾನಕ್ಕೆ ಅವ್ರು ಏನು ಬೇಕಾದರೂ ಹೇಳ್ಬೋದೇನೋ. ಪ್ರಸ್ತುತದಲ್ಲಿ ನಾನು ನನ್ನ ರಾಶಿ ಭವಿಷ್ಯದ ವಿಚಾರದಲ್ಲಿ ಏನು ಹೇಳಬೇಕು ಅದ್ರ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ, ಅಷ್ಟು ಮಾತ್ರ ಹೇಳ್ತೀನಿ. ಸೊ ಇದು ಗುರೂಜಿಯವರ ಮಾತಾಗಿತ್ತು. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂತಹ ವಿಚಾರ ಪ್ರಸ್ತುತ ಇವತ್ತು CM ಕುರ್ಚಿಗಾಗಿ. ಆ ಒಂದು ಕುರ್ಚಿಯ ಗದ್ದುಗೆಯನ್ನು ಯಾರು ಏರಲಿದ್ದಾರೆ? ಸಿದ್ದರಾಮಯ್ಯ ಅವರು ಆ ಒಂದು ಸ್ಥಾನವನ್ನು ತ್ಯಾಗ ಮಾಡ್ತಾರಾ? ಆ ಸ್ಥಾನಕ್ಕೆ DK ಶಿವಕುಮಾರ್ ಅವರು ಬಂದು ಈ ಒಂದು ರಾಜ್ಯವನ್ನು ಮುನ್ನಡೆಸ್ತಾರಾ ಅನ್ನೋದನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಸ್ವಾಮೀಜಿಯವರು ಹೇಳೋ ಪ್ರಕಾರ 100% ಇವರು DK ಶಿವಕುಮಾರ್ ಅವರು ಆ ಒಂದು ಸ್ಥಾನವನ್ನು ಅಲಂಕರಿಸ್ತಾರೆ. ಮುಂದಿನ ಅವಧಿಯ ಏನು ಅಧಿಕಾರ ಅಂತ ಇದೆಯಲ್ಲ ಅದನ್ನು ರಾಜ್ಯದಲ್ಲಿ ಮುಂದುವರಿಸ್ಕೊಂಡು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅನ್ನುವಂತಹ ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ವಸೀಂ, ಎದೆಗಾರಿಕೆಗಾಗಿ ನೆಲಮಂಗಲ.